ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಕಮಿಷನ್ ಆರೋಪ ಮಾಡಿದ್ರು. 40% ಸರ್ಕಾರ ಅಂತ ಆರೋಪಿಸಿದ್ರು. ಆ ಬಳಿಕ ಅಧಿಕಾರಕ್ಕೂ ಬಂದ್ರು. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ 60% ಆರೋಪ ಎದುರಾಗಿದೆ. ಕುಮಾರಸ್ವಾಮಿ ಆರೋಪದ ವಿರುದ್ಧ ಇಡೀ ಸರ್ಕಾರ ತಿರುಗಿ ಬಿದ್ದಿದೆ. ಇವತ್ತು ಆ ಪರ್ಸೆಂಟೇಜ್ದು ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ, ಆ ಲೂಟಿ ಮಾಡೋದು ನಿಲ್ಲಿಸಿ. ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ರಾಜ್ಯ ಸರ್ಕಾರದಲ್ಲಿ 60% ಕಮಿಷನ್ ಆರೋಪ. ಕುಮಾರಸ್ವಾಮಿ ಮಾತಿಗೆ ಕೆರಳಿದ ಕಾಂಗ್ರೆಸ್ ಪಡೆ. ತುಮಕೂರಿನ ಕಾಂಗ್ರೆಸ್ ಗುತ್ತಿಗೆದಾರರು ಹೇಳಿದ್ರು ಅನ್ನೋ ಮಾತನ್ನ ಉಲ್ಲೇಖಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಜೆಪಿ ಸರ್ಕಾರವೇ ಪರವಾಗಿಲ್ಲ, ಈ ಸರ್ಕಾರದಲ್ಲಿ ಪರ್ಸೆಂಟೇಜ್ 60 ದಾಟಿದೆ. ಕಾಂಗ್ರೆಸ್ ಪಕ್ಷದವರೇ ಹೇಳ್ತಿದ್ದಾರೆ ಇರಿಗೇಷನ್ನಲ್ಲಿ ಲೂಟಿ ಮಾಡ್ತಿದ್ರು, ಇದೀಗ ಮನೆಗಳನ್ನು ಸ್ಯಾಂಕ್ಷನ್ ಮಾಡುವುದಕ್ಕೂ ಕಮಿಷನ್ ಕೊಡಬೇಕಾದ ಪರಿಸ್ಥಿತಿ ಇದೆ ಎಂದು ನೇರವಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, 60 ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ PDO ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ PDO ಇರೋನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ರಾಜ್ಯ ಸರ್ಕಾರದಲ್ಲಿ 60% ಕಮಿಷನ್ ತಗೋತಿದ್ದಾರೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಅವರ ಬಳಿ ದಾಖಲೆಗಳಿದ್ದರೆ ದಾಖಲೆ ಸಮೇತ ಸಾಬೀತು ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಮೋಸಮೆ ಆರೋಪ ಪ್ರೂವ್ ಮಾಡಲಿ, ಸಾಬೀತು ಮಾಡಕ್ಕೆ ಹೇಳಿ, ಅದನ್ನ ಸಾಬೀತು ಮಾಡಕ್ಕೆ ಹೇಳಿ. 60% ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತು ಮಾಡಬೇಕಲ್ವಾ. ಮಂಡ್ಯದಲ್ಲಿ ಮಾತನಾಡಿರುವ ಸಚಿವ ಎನ್ ಚಲುವರಾಯಸ್ವಾಮಿ, ಕುಮಾರಸ್ವಾಮಿ ಚಪಲಕ್ಕೆ ಚಟಕ್ಕೆ ಮಾತನಾಡ್ತಾರೆ. ಕೇಂದ್ರ ಸಚಿವರು ಮಾತನಾಡಿದ್ರೆ ಉತ್ತರ ನೀಡಲು ನಾವು ತಡಕಾಡಬೇಕು, ಹಾಗಿರಬೇಕು. ಆ ರೀತಿ ಮಾತನಾಡಿದಾಗ ನಮಗೂ ಖುಷಿ ಆಗುತ್ತದೆ. ಆದರೆ ಅವರು ಬಾಯಿ ಚಪಲಕ್ಕೆ ಮಾತನಾಡ್ತಾರೆ, ಅವರಿಗೆ ಉತ್ತರ ಕೊಡಬೇಕು ಎನ್ನಿಸಲ್ಲ ಎಂದಿರುವ ಅವರು, ಹರಿಶ್ಚಂದ್ರ ಸತ್ತ ಬಳಿಕ ಕುಮಾರಸ್ವಾಮಿಯವರೇ ಸತ್ಯ ಹರಿಶ್ಚಂದ್ರ. ಲಂಚ ಮುಟ್ಟದೆ ಭ್ರಷ್ಟಾಚಾರ ಮಾಡದೆ ಇರುವವರು ಇವರೊಬ್ಬರೇ ಅನಿಸುತ್ತೆ ಎಂದು ವ್ಯಂಗ್ಯವಾಡಿದ್ದಾರೆ. ಅವರು ಚಪಲಕ್ಕೆ ಮಾತಾಡ್ತಾರೆ, ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು. ಭಾಳ ಕಷ್ಟಪಟ್ಟು ನಿಮ್ಮಂತರ ತಾವು ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಪಾಪ ಸತ್ಯವಾಗಿ ಹೇಳ್ತೀನಿ ಕೇಳ್ರಿ, ಆ ಹರಿಶ್ಚಂದ್ರ ಹೋದ ಮೇಲೆ, ಹರಿಶ್ಚಂದ್ರ ಮುಗಿದ ಮೇಲೆ ಎಷ್ಟು ವರ್ಷ ಆಗಿದೆ ಅಂತ ನನಗೆ ಕರೆಕ್ಟಾಗಿ ನಿಕ್ಕಿಲ್ಲ. 1,000 ವರ್ಷ ಆಗಿದೆಯಾ ನನಗೆ ಕರೆಕ್ಟಾಗಿ ನಿಖಿಲವಾಗಿ ಗೊತ್ತಿಲ್ಲದಲ್ಲೇ ಹೇಳೋದು ಬೇಡ. ಅವ್ರು ಹೋದ್ಮೇಲೆ ಇವರೇ ಅಂತ ಕಾಣುತ್ತೆ. ಲಂಚ ಮುಡ್ದೇ ಇರೋರು, ಬೇರೆಯವರಿಂದ ದುಡ್ಡು ಈಸ್ಕೊಳ್ದೇ ಇರೋರು, ಯಾವುದೇ ಸಹಾಯ ಪಡೆದೇ ಇರೋರು, ಯಾರು ಈ ಭೂಮಿ ಮೇಲೆ ಸ್ವತಂತ್ರ ಬಂದ ಮೇಲೆ ಇದ್ದರೆ ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನು ನೀವೆಲ್ಲ ಒಪ್ಪಲೇಬೇಕಾಗತ್ತೆ. ಇನ್ನು ಸಚಿವರಾದ MB ಪಾಟೀಲ್ ಹಾಗೂ ಸಂತೋಷ್ ಲಾಡ್ ಕೂಡ ಕುಮಾರಸ್ವಾಮಿ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಚುನಾವಣೆ ಸೋಲಿನ ಬಳಿಕ ಸ್ವಲ್ಪ ನರ್ವಸ್ ಆಗಿದ್ದಾರೆ, ಹಾಗಾಗಿ ಏನೇನೋ ಮಾತಾಡ್ತಾ ಇರ್ತಾರೆ ಅಂತ MB ಪಾಟೀಲ್ ಹೇಳಿದ್ರೆ ಕುಮಾರಣ್ಣ ಏನೇನೋ ಹೇಳಬಹುದು, ಅವರನ್ನ ಬಿಡಿ ಎಂದಿರುವ ಲಾಡ್ ಇದು ಪೊಲಿಟಿಕಲ್ ಅಷ್ಟೇ ಎಂದಿದ್ದಾರೆ. ಎಷ್ಟು ದಿವಸ ಬಿಜೆಪಿ ಅವರು ಇಟ್ಕೋತಾರ ಅದನ್ನು ನೋಡೋಣಂತೆ. ಈಗ ಬದಲಾವಣೆ ಆಗಿದೆ ಪೊಲಿಟಿಕಲ್ ಸಿನಾರಿಯೋ. ಈ ಮೊನ್ನೆ ಈ ಚುನಾವಣೆ ನಡೀತು, ಈ 3 ಉಪಚುನಾವಣೆ ನಡೆದ್ಮೇಲೆ ಸ್ಟೇಟಸ್ ಬದಲಾವಣೆ ಆಗ್ತದೆ. ಕುಮಾರಸ್ವಾಮಿ ಅವರು ಸ್ಟೇಟಸ್ ಬದಲಾವಣೆ ಆಗ್ತದೆ. ಬಿಜೆಪಿ ಅವ್ರ ಬಗ್ಗೆ ಇರುವಂತಹ ಅಭಿಪ್ರಾಯ, ಅವ್ರ ಬಗ್ಗೆ ಇರುವಂತಹ ಅಭಿಪ್ರಾಯ ಕಾದ್ ನೋಡಿ ಗೊತ್ತಾಗುತ್ತೆ ಮುಂದೆ. ಕುಮಾರಣ್ಣ ಏನು ಹೇಳ್ಬೋದು?
ಕುಮಾರಣ್ಣವರು ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು. ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು. ಅವೆಲ್ಲ ಎಲ್ಲಿಂದ ಬಂತು ನೋಡ್ರಿ, ಇವೆಲ್ಲ ವೆರಿ ಕಾಮನ್. ಪೊಲಿಟಿಸೈಸ್ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ಒಂದ್ ಲೆವೆಲ್ ಬೇಕು, ಒತ್ತಡ ತರಬೇಕು. ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನೆಂದ್ರೆ ಪೊಲಿಟಿಕಲ್ ಉದ್ದೇಶ ಬೇರೆನೇ ಇದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ವಾಟ್. ಒಟ್ಟಾರೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ನೇರವಾಗಿ ಭ್ರಷ್ಟಾಚಾರದ ಆರೋಪ ಮಾಡಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರೇ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಅಂತ ಹೇಳುವ ಮೂಲಕ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ಸ್ವತಃ ಸಿಎಂ ಸೇರಿದಂತೆ ಸಚಿವರೂ ಕೂಡ ಕುಮಾರಸ್ವಾಮಿ ಮಾತಿಗೆ ಚಾಟಿ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.